ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿನ ಮೇಲೆ ಹೊರಗಿರುವಂಥ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಪ್ರಕರಣದ ಸಂಬಂಧ ಸುಪ್ರೀಂ ಕೋರ್ಟ್ಗೆ ಕದ ತಟ್ಟಿದ್ದಾರೆ ಪೊಲೀಸರು. ಇದು ನಿರೀಕ್ಷಿತ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳು ಕೂಡ ಬೇಲ್ ಮೇಲಿದ್ದಾರೆ. ಆ ಬೇಲನ್ನು ಪ್ರಶ್ನಿಸಿ ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಯಾವ ಕಾರಣಗಳಿಂದಾಗಿ ಕೊಟ್ಟಿದೆಯೋ ಅದನ್ನು ರದ್ದು ಮಾಡಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಈಗ ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿ ಜಾಮೀನುಗಳನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ. ಅನಿಲ್ ನಿಶಾನಿ ಎಂಬುವರಿಂದ ಅರ್ಜಿ ಸಲ್ಲಿಕೆ, ಅರ್ಜಿಯ ಜೊತೆ ಎಲ್ಲ ಸೂಕ್ತ ದಾಖಲೆಗಳ ಸಲ್ಲಿಕೆ ಆಗುತ್ತೆ. ರಾಜ್ಯ ಸರ್ಕಾರದಿಂದ ಅನುಮತಿ ಪಡೆದಂಥ ಪ್ರತಿ ಇನ್ನೂ 10 ದಿನಗಳಲ್ಲಿ ಪ್ರಕರಣದ ಅರ್ಜಿಗೆ ಅಂದರೆ ವಿಚಾರಣೆಗೆ ಬರುತ್ತೆ. ದರ್ಶನ್ನ ಜಾಮೀನು ಅರ್ಜಿಯ ರದ್ದಾಗುತ್ತಾ, ಮುಂದುವರಿಯುತ್ತಾ, ಇದೆಲ್ಲವೂ ಕೂಡ ಭವಿಷ್ಯ ನಿರ್ಧಾರ ಆಗೋದು ಸುಪ್ರೀಂ ಕೋರ್ಟ್ನಲ್ಲಿ. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ 10 ದಿನಗಳಲ್ಲಿ ವಿಚಾರಣೆಗೆ ಬರುತ್ತೆ. ವಿಚಾರಣೆಗೆ ಬಂದ ನಂತರದಲ್ಲಿ ಸರ್ಕಾರಿ ಪರ ವಕೀಲರು, ದರ್ಶನ್ ಪರ ವಕೀಲರ ವಾದ ನಡೆಯುತ್ತೆ. ವಾದ ಪ್ರತಿವಾದವನ್ನು ಸುದೀರ್ಘವಾಗಿ ಆಲಿಸಿದ ನಂತರದಲ್ಲಿ ದರ್ಶನ್ಗೆ ಜಾಮೀನು ಕೊಟ್ಟಿದ್ದನ್ನು ರದ್ದು ಮಾಡಬೇಕಾ ಅಥವಾ ಜಾಮೀನನ್ನು ಮುಂದುವರಿಸಬೇಕಾ ಅನ್ನುವ ತೀರ್ಮಾನಕ್ಕೆ ಸುಪ್ರೀಂ ಕೋರ್ಟ್ ಬರುತ್ತೆ. ಯಾವಾಗಲೂ ಅಷ್ಟೇ ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಅದು ಸಾಧ್ಯವಾಗದೇ ಇದ್ದರೆ ಉನ್ನತ ಹಂತದ ಮೇಲ್ಮಟ್ಟದ ಕೋರ್ಟ್ಗಳಿಗೆ ಹೋಗಿ ಅದನ್ನು ಅಪೀಲ್ ಹಾಕೋದು, ಮೇಲ್ಮನವಿಯನ್ನು ಸಲ್ಲಿಸೋದು ಸಾಮಾನ್ಯ ಪ್ರಕ್ರಿಯೆ ಕಾನೂನಿನ ಅಡಿಯಲ್ಲಿ. ಸೊ ಹೀಗಾಗಿ ಇದೀಗ ರಾಜ್ಯ ಸರ್ಕಾರ ಅಂದುಕೊಂಡಂತೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದೆ.